ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ 2020ರಿಂದ ಇಲ್ಲಿವರೆಗೂ ನಡೆದಿರುವಂಥ 6 ಗುತ್ತಿಗೆ ಕಾಮಗಾರಿಗಳಲ್ಲಿ ನಡೆದಿರುವಂಥ ಅವ್ಯವಹಾರದ ಬಗ್ಗೆ ಇವತ್ತು ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಿದ್ದೀನಿ. 2020ರಲ್ಲಿ ನಡೆದಂಥ ಒಂದು ಗುತ್ತಿಗೆನಲ್ಲಿ 52 ಲಕ್ಷ ಮೊತ್ತದ ಗುತ್ತಿಗೆ ಕಾಮಗಾರಿನಲ್ಲಿ ಒಟ್ಟು 5 ಜನ ಗುತ್ತಿಗೆದಾರರು ಭಾಗವಹಿಸ್ತಾರೆ. ಅದರಲ್ಲಿ L1 ಲೋಯೆಸ್ಟ್ ಯಾರು ಕೋಟ್ ಮಾಡಿರ್ತಾರೆ ಅವ್ರಿಗೆ ಗುತ್ತಿಗೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸುರೇಶ್ ಕುಮಾರ್ ಅವರು ಮುಖ್ಯ ಆಯುಕ್ತರಿಗೆ ದೂರವಾಣಿ ಕರೆ ಮಾಡಿ ಅವ್ರಿಗೆ ಒತ್ತಡವನ್ನು ಹೇರಿ ಯಾರು ಕಾಮಗಾರಿ ಮಾಡೋದಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ ಅವ್ರಿಗೆ ಗುತ್ತಿಗೆಯನ್ನು ಕೊಡದೇ ಇರೋ ರೀತಿ ಮಾಡಿದ್ದಾರೆ. L2 ಗುತ್ತಿಗೆದಾರರಿಗೆ ಆ ಗುತ್ತಿಗೆಯನ್ನು ಕೊಡ್ಸೋಕೆ ಹೋಗ್ತಾರೆ, ಆದರೆ L2 ಗುತ್ತಿಗೆದಾರರು ಅದರಲ್ಲಿ ಭಾಗವಹಿಸಲ್ಲ. ಅದಾದ ನಂತರ ಕಾಮಗಾರಿನ 14 ಲಕ್ಷ ಜಾಸ್ತಿ ಮಾಡಿ 72 ಲಕ್ಷಕ್ಕೆ ಮತ್ತೊಮ್ಮೆ ಅದನ್ನು ಟೆಂಡರ್ ಕರೆದು ಅದನ್ನು ತಮಗೆ ಬೇಕಾದಂಥ ಬೇನಾಮಿಗಳಿಗೆ ಆ ಗುತ್ತಿಗೆಯನ್ನು ಕೊಡಿಸಿದ್ದಾರೆ. ಅದ್ರ ಜೊತೆಗೆ 150 ಕೋಟಿ ಮೊತ್ತದ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಗುತ್ತಿಗೆ. ಸೊ ಅದರಲ್ಲಿ 2014ರ ಸರ್ಕ್ಯುಲರ್ ಪ್ರಕಾರ ಯಾರು ರಸ್ತೆ ಕಾಮಗಾರಿಯನ್ನು ಮಾಡ್ತಾರೆ ಅವರಿಗೆ ಕೆಲವೊಂದು ನಿರ್ದಿಷ್ಟವಾದಂತಹ ಕಾಮಗಾರಿ ಮಾಡುವಂಥ ಕೆಪಾಸಿಟಿ ಇರಬೇಕು, ಜೊತೆಗೆ ಅವ್ರ ಹತ್ರ ಮಿಷಿನರಿಗಳಿರಬೇಕು. ಅದೆಲ್ಲವನ್ನು ಇದ್ದವ್ರು ಮಾತ್ರ ಅದರಲ್ಲಿ ಭಾಗವಹಿಸ್ಬೋದು ಅಂತ ಇರುತ್ತೆ. ಆದರೆ ಅದನ್ನು ಬದಲಾವಣೆ ಮಾಡಿ 150 ಕೋಟಿ ಗುತ್ತಿಗೆಯನ್ನು ಯಾರಿಗೆ ಅರ್ಹತೆ ಇಲ್ವೋ ಅವರಿಗೆ ಕೊಡಿಸೋದಕ್ಕೆ ಪೀಸ್ ವರ್ಕ್ ಮುಖಾಂತರ ಮಾಡಿದ್ದಾರೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಧಿಯನ್ನು ರಸ್ತೆ ಕಾಮಗಾರಿಗಳಿಗೆ ಮಾತ್ರ ಬಳಸಬೇಕು ಅಂತ ಇದೆ. ಆ ರಸ್ತೆ ಕಾಮಗಾರಿಗಳ ಜೊತೆಯಲ್ಲಿ ಪಾರ್ಕ್ಗಳನ್ನ ಕೂಡ ಸೇರಿಸಿದ್ದಾರೆ. ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಅದರಲ್ಲಿ ಅವಕಾಶ ಇಲ್ಲದೇ ಇದ್ರೂ ಕೂಡ ಪಾರ್ಕ್ಗಳನ್ನು ಸೇರಿಸಿ ಅದರಲ್ಲಿ 3 ರಸ್ತೆಗಳಿದ್ರೆ 2 ರಸ್ತೆಯನ್ನು ತೆಗೆದು ಅದು ಮತ್ತೆ 2 ಪಾರ್ಕನ್ನು ಜಾಸ್ತಿ ಮಾಡಿ ಸೊ ಇದು ಪಾರ್ಕ್ನ ಗುತ್ತಿಗೆ ಅಂತ ಮಾಡುವಂಥ ಕೆಲಸವನ್ನು ಕೂಡ ಸುರೇಶ್ ಕುಮಾರ್ ಅವರು ಮಾಡಿದ್ದಾರೆ. ಬೆಂಗಳೂರಿನ ಜನ ರಸ್ತೆ ಗುಂಡಿಗಳಿಂದ ನರಳ್ತಾ ಇದ್ದರೆ ಸುರೇಶ್ ಕುಮಾರ್ ಅವರು ರಸ್ತೆ ಗುಂಡಿ ಮುಚ್ಚೋದು ಬಿಟ್ಬಿಟ್ಟು ಗುತ್ತಿಗೆನಲ್ಲಿ ಅವ್ಯವಹಾರ ಮಾಡಿರೋದಕ್ಕೆ ದಾಖಲೆಗಳಲ್ಲಿ ಬಹಿರಂಗ ಆಗಿದೆ. ಸೊ ಈ ಎಲ್ಲ ವಿಚಾರಗಳನ್ನು ಮತ್ತು ಗುತ್ತಿಗೆದಾರರಿಗೆ ಕಿರುಕುಳ ಕೊಡುವಂಥದ್ದು, ಯಾವುದೇ ಗುತ್ತಿಗೆದಾರರು ಟೆಂಡರಲ್ಲಿ ಭಾಗವಹಿಸಿದ್ರೆ ಬಿಡ್ ಮಾಡಿರ್ತಾರೆ, ಅದ್ರ ಜೊತೆಗೆ ಇವರು EMD ಮೊತ್ತ ಹೊರತುಪಡಿಸಿ ಏನು ನೀವು ಟೆಂಡರ್ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ ಅದು DD ತೊಗೊಂಬನ್ನಿ ಅಂತ ಹೇಳಿ ಅಧಿಕಾರಿಗಳ ಮುಖಾಂತರ ಒತ್ತಡವನ್ನು ಹಾಕಿಸ್ತಾರೆ. ಜೊತೆಗೆ ಪಾಲಿಕೆ ಕಚೇರಿನಲ್ಲಿ ಒಂದು ರಿಜಿಸ್ಟರ್ ಬುಕ್ ಇಟ್ಟು ಎಲ್ಲ ಗುತ್ತಿಗೆದಾರರು ಬಂದು ಅಲ್ಲಿ ಸಹಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅಲ್ಲಿ ಹೋದರೆ ರಿಜಿಸ್ಟರ್ ಬುಕ್ಗಳೇ ಸಿಗೋದಿಲ್ಲ. ಜೊತೆಗೆ ಸ್ಥಳ ಪರಿಶೀಲನೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಸ್ಥಳ ಪರಿಶೀಲನೆ ಈ ವ್ಯಾಪ್ತಿ ಒಳಗಡೆ ರಸ್ತೆ ಕಾಮಗಾರಿ ವ್ಯಾಪ್ತಿ ಒಳಗೆ ಬರೋದಿಲ್ಲ. ಸೊ ಸುರೇಶ್ ಕುಮಾರ್ ಅವರು ಒಟ್ಟು 6 ಕಾಮಗಾರಿಗಳಲ್ಲಿ 300 ಕೋಟಿ ಅಧಿಕ ಮೊತ್ತದ ಹಣವನ್ನು ಅನುಕೂಲ ಮಾಡಿಕೊಡೋದಕ್ಕೆ, ತಮ್ಮವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಆ ಗುತ್ತಿಗೆ ಕಾಮಗಾರಿಗಳಲ್ಲಿ ತಮ್ಮ ಹಸ್ತಕ್ಷೇಪವನ್ನು ಪ್ರಭಾವವನ್ನು ಬಳಸಿ ಇವತ್ತು ರಾಜಾಜಿನಗರ ಕ್ಷೇತ್ರದಲ್ಲಿ ದೊಡ್ಡ ಅವ್ಯವಹಾರಕ್ಕೆ ಕಾರಣ ಆಗಿದ್ದಾರೆ. ಸಂಭಾವಿತ ಶಾಸಕ ಸುರೇಶ್ ಕುಮಾರ್ ಅವರು ಈ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ನಿಜವಾದಂಥ ಜನರ ಬಗ್ಗೆ ಜನಪರವಾದಂಥ ಕಾಳಜಿ ಇಟ್ಕೊಂಡಿದ್ದಾರೆ ಅನ್ನೋದು ಈ ದಾಖಲೆಗಳು ನೋಡಿದ್ರೆ ಬಹಿರಂಗ ಆಗುತ್ತೆ. ಸೊ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ಇವತ್ತು ಲೋಕಾಯುಕ್ತರಿಗೆ ಮನವಿಯನ್ನು ಮಾಡಲಾಗಿದೆ. ಸರ್, ನೀವು ಯಾಕೆ ಇದನ್ನ ದೂರನ್ನು ಕೊಟ್ಟಿದ್ದೀರಿ? ನಿಮ್ಗೆ ಏನು ಇದ್ರ ಬಗ್ಗೆ ಇಂಟ್ರೆಸ್ಟ್ ಏನು, ಮತ್ತು ನೀವು ಯಾವ ಇದರಿಂದ ಕೊಟ್ಟಿದ್ದೀರಿ? ಇದರಲ್ಲಿ ಇಂಟ್ರೆಸ್ಟು ಒಂದು ಪಬ್ಲಿಕ್ ಇಂಟ್ರೆಸ್ಟ್, ಜನರಿಗೆ ಏನು ಗುತ್ತಿಗೆ ಮುಖಾಂತರ ರಸ್ತೆಗಳ ಕಾಮಗಾರಿ ಆಗಬೇಕು, ಪಾರ್ಕ್ ಅಭಿವೃದ್ಧಿ ಆಗಬೇಕು, ಸ್ಥಳೀಯ ರಾಜಾಜಿನಗರ ಕ್ಷೇತ್ರದ ಜನರಿಗೆ ಏನು ಅನುಕೂಲ ಆಗಬೇಕು ಅದನ್ನು ಮಾಡೋದು ಬಿಟ್ಟು ಈ ರೀತಿ ಮಾಡ್ತಾ ಇರುವಂಥದ್ದು. ಮತ್ತು ಅನೇಕ ಜನ ಗುತ್ತಿಗೆದಾರರು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಸೊ ಅಲ್ಲಿ ಬೇಲಿ ಹಾಕ್ಕೊಂಬಿಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ತುಂಬ ಜನ ಗುತ್ತಿಗೆದಾರರಿಗೆ ಈ ದಾಖಲೆಗಳನ್ನು ಕೊಟ್ಟಂಥ ಗುತ್ತಿಗೆದಾರರು ಮತ್ತು ಅಲ್ಲಿರುವಂಥ ಸಾರ್ವಜನಿಕರು, ಹೋರಾಟಗಾರರು ಈ ದಾಖಲೆಯನ್ನು ಕೊಟ್ಟಿದ್ದಾರೆ. ಬೆಕ್ಕಿಗೆ ಗಂಟೆ ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸ್ಥಳೀಯರು ಮನವಿ ಮಾಡಿದ್ದಾರೆ. ತುಂಬ ಜನ ಇಲ್ಲ, ನಾನೊಬ್ಬ ಇಂಡಿವಿಜುವಲ್ ವಕೀಲ್, ನಾನೊಬ್ಬ ವಕೀಲನಾಗಿ ನನ್ನ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಈ ದೂರನ್ನು ಕೊಡ್ತಾ ಇದ್ದೀನಿ. ನನಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ದಾಖಲೆಗಳನ್ನ ಒದಗಿಸ್ಕೊಟ್ಟಿದ್ದಾರೆ. ಆ ದಾಖಲೆಗಳು ಯಾರ್ಯಾರನ್ನ ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಾವು ದೂರಿನಲ್ಲಿ ಅವ್ರ ಹೆಸರುಗಳನ್ನ ಗುತ್ತಿಗೆದಾರರು ಕರಿಬೇಕು ಮತ್ತು ಅಧಿಕಾರಿಗಳನ್ನ ಕರಿಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದೀವಿ. ಅವ್ರನ್ನ ಕರೆದು ಲೋಕಾಯುಕ್ತರು ಎನ್ಕ್ವೈರಿ ಮಾಡ್ತಾರೆ. ಸರ್ಕ್ಯುಲರನ್ನು ಹೊರಡಿಸಲಾಗಿದೆ. ಆ ನಿಬಂಧನೆಗಳ ಪ್ರಕಾರ ಯಾರು ರಸ್ತೆ ಕಾಮಗಾರಿಗಳನ್ನ ಮಾಡ್ತಾರೆ ಆ ರಸ್ತೆ ಕಾಮಗಾರಿಗಳನ್ನು ಮಾಡೋವಂಥವ್ರಿಗೆ ಪ್ಲ್ಯಾಂಟ್ ಇರಬೇಕು, ಟಾರ್ ಪ್ಲ್ಯಾಂಟ್ ಇರಬೇಕು, ಎಕ್ಸ್ಕಾವೇಟ್ರ್ ಇರಬೇಕು, ಬುಲ್ಡೋಸರ್ ಇರಬೇಕು, ಮತ್ತು ಬೇರೆ ಬೇರೆ ಆದಂಥ ಮೆಷಿನರೀಸ್ ಇರಬೇಕು ಅಂತ ಇರುತ್ತೆ. ಇವರು ಆ ಮೆಷಿನರೀಸ್ ಇಲ್ಲದೆ ಇರೋವಂಥ ಗುತ್ತಿಗೆದಾರರಿಗೆ ಆ ಗುತ್ತಿಗೆಯನ್ನು ಕೊಡಿಸೋದಕ್ಕೆ 150 ಕೋಟಿ ಮೊತ್ತದ ಒಂದು ಗುತ್ತಿಗೆಯನ್ನು ಕೊಡಿಸೋದಕ್ಕೆ ಈ ಕೆಲವು ರಿಲ್ಯಾಕ್ಸೇಷನ್ಗಳನ್ನ ಮಾಡ್ತಾರೆ. ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಮತ್ತು ರಸ್ತೆಗಳು ಹದಗೆಟ್ಟಿರುವಂಥ ಸಮಸ್ಯೆ, ಮುಖ್ಯಮಂತ್ರಿಗಳ ನಿಧಿನಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಳಿಗೆ ಅಂತ ಕೊಟ್ಟಂಥ ಒಂದು ಟೆಂಡರನ್ನು
ಇವರು ರಸ್ತೆ ಅಭಿವೃದ್ಧಿ ಮಾಡದೆ ಪಾರ್ಕನ್ನು ಅಭಿವೃದ್ಧಿ ಮಾಡೋದಕ್ಕೆ ಅದರಲ್ಲಿ ಸೇರಿಸ್ತಾರೆ. 2014 ಸರ್ಕ್ಯುಲರ್ ಪ್ರಕಾರ ಮತ್ತು KTTP ಕಾಯ್ದೆ ಪ್ರಕಾರ ಒಂದು ಗುತ್ತಿಗೆಯನ್ನು ಕೊಟ್ಟ ಸಂದರ್ಭದಲ್ಲಿ ಪಾರ್ಕು ಮತ್ತು ಬೇರೆ ಕಟ್ಟಡ ನವೀಕರಣ ಆಗಿರ್ಬೋದು ಇಂಥ ಗುತ್ತಿಗೆಗಳನ್ನು ಅದಕ್ಕೆ ಸೇರಿಸೋ ಹಾಗಿಲ್ಲ. ಆದರೂ ಕೂಡ ಪಾರ್ಕ್ ನವೀಕರಣ ಮಾಡೋದಕ್ಕೆ ಇಲ್ಲಿ ಸೇರಿಸ್ತಾರೆ. ಸೊ ಇದು ಮಾಡೋದ್ರ ಮುಖಾಂತರ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಸಮಸ್ಯೆಗೆ ಸುರೇಶ್ ಕುಮಾರ್ ಅವರು ಕಾರಣ ಆಗಿದ್ದಾರೆ. ಬೆಳಗ್ಗೆ ಎದ್ದು ಬಾರ್ ಮುಂದೆ ನಿಂತ್ಕೊಳ್ಳೋಂಥ ಸುರೇಶ್ ಕುಮಾರ್ ಅವರು, ಸಂಭಾವಿತ ರಾಜಕಾರಣಿ ಸುರೇಶ್ ಕುಮಾರ್ ಅವರು ಈ ರೀತಿ ತಮಗೆ ಬೇಕಾದಂಥ ಬೇನಾಮಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಗುತ್ತಿಗೆ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿಬಿಟ್ಟು ಗುತ್ತಿಗೆಗಳನ್ನು ಕೊಡಿಸಿದ್ದಾರೆ. ಮತ್ತು ಬೆಂಗಳೂರು ನಗರದ ಅದರಲ್ಲೂ ಹೃದಯ ಭಾಗದಲ್ಲಿರುವಂಥ ರಾಜಾಜಿನಗರದಲ್ಲಿ ಪಾಟೋಲ್ ಸಮಸ್ಯೆಗೆ ಅತಿ ಹೆಚ್ಚು ಕೊಡುಗೆಯನ್ನು ಇವರು ಕೊಟ್ಟಿದ್ದಾರೆ. ಇವತ್ತು ಒಂದು ಗುತ್ತಿಗೆಯನ್ನು 3 ಬಾರಿ ಕರೆಯುವಂಥ ಪರಿಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಒತ್ತಡ ತಂದು 3 ಬಾರಿ ಗುತ್ತಿಗೆಯನ್ನು ಕರೆದು ಯಾರು ಗುತ್ತಿಗೆದಾರರು ಅದರಲ್ಲಿ ಭಾಗವಹಿಸ್ತಾ ಇರೋ ರೀತಿ ಮಾಡಿ ಏಕಾಂಗಿ ಒಬ್ಬ ಬಿಡ್ದಾರರಿಗೆ ಸಿಗುವಂಥ ಒಬ್ಬ